ನೀವು ಚಿಕನ್ ಪ್ರಿಯರ? ಚಿಕನ್ ಇಲ್ಲದೆ ಊಟನೇ ಸೇರಲ್ವಾ? ಕೋಳಿ ಮೇಲೆ ನಿಮಗೆ ಅಷ್ಟೊಂದು ಪ್ರೀತಿ ಹುಟ್ಟಿದೆಯಾ? ಕೋಳಿಯ ಅಡಿಕ್ಷನ್ ನಿಮ್ಮನ್ನ ಕಾಡ್ತಾ ಇದೆಯಾ? ಅಂಥವರು ಈ ಎಪಿಸೋಡನ್ನು ತಪ್ಪದೆ ನೋಡಬೇಕು. ಯಾಕಂದ್ರೆ ನೀವು ತಿಂತಿರೋದು ಕೋಳಿಯಲ್ಲ, ಔಷಧಿಯ ಮುದ್ದೆ. ಆ ಔಷಧಿಯ ಮುದ್ದೆ ತಿಂದಮೇಲೆ ನಿಮ್ಮ ಆರೋಗ್ಯದ ಮೇಲೆ ಎಂತೆಂಥ ಗಂಭೀರ ಪರಿಣಾಮ ಬೀರುತ್ತೆ. ನಿಮ್ಮ ರೋಗ ನಿರೋಧಕ ಶಕ್ತಿಯೇ ಹಾಳಾಗಿ ನಿಮಗೆ ಯಾವುದೇ ರೋಗ ಕಾಡಿದ್ರೂ ಕೂಡ ಅದನ್ನು ಗುಣಪಡಿಸುವಂಥ ಗುಣವನ್ನೇ ನೀವು ಕಳೆದುಕೊಳ್ತೀರಾ ಈ ನಿತ್ಯ ಬ್ರಾಯ್ಲರ್ ಕೋಳಿ ತಿನ್ನೋದ್ರಿಂದ. ಹಾಗಾದರೆ ಈ ಕೋಳಿ ತಿನ್ನೋದ್ರಿಂದ ಯಾವ ರೀತಿ ಆತಂಕ ಬರುತ್ತೆ, ಅದು ಯಾವ ರೀತಿ ಅಪಾಯಕಾರಿ, ಇವೆಲ್ಲ ಮಾಹಿತಿಯನ್ನು ಇವತ್ತು ಹೇಳ್ತೀನಿ. ಇವತ್ತಿನ ಡರ್ಟಿ ಫುಡ್ ಸೀಕ್ರೆಟಲ್ಲಿ ಹೇಳ್ತೀನಿ, ಕಿಲ್ಲರ್ ಕೋಳಿಯ ಡರ್ಟಿ ಸೀಕ್ರೆಟ್. ನೀವು ಚಿಕನ್ ಪ್ರಿಯರ? ದಿನ ನಿಮಗೆ ಕಬಾಬ್, ಗ್ರಿಲ್ ಇಂಥದ್ದೆಲ್ಲ ತಿಂತೀರಾ? ಹಾಗಾದರೆ ಈ ಎಪಿಸೋಡನ್ನು ತಪ್ಪದೆ ನೋಡಿ. ಕೋಳಿ ಫಾರ್ಮ್ಗಳಲ್ಲಿ ಸ್ಟಿರಾಯ್ಡ್ ಹಾರ್ಮೋನ್ ಬಳಸ್ತಾರಾ? ಕೋಳಿ ಸಾಕಾಣಿಕೆಯಲ್ಲಿ ಬಳಸುವಂತ ಆಂಟಿಬಯೋಟಿಕ್ ಎಷ್ಟು ಅಪಾಯಕಾರಿ ಗೊತ್ತಾ? ಇವತ್ತು ಹೇಳ್ತೀನಿ ಕಿಲ್ಲರ್ ಕೋಳಿಯ ಡೆಡ್ಲಿ ಸೀಕ್ರೆಟ್. ಸ್ನೇಹಿತರೆ, ನಾನಿವತ್ತು ಈ ಕಿಲ್ಲರ್ ಬ್ರಾಯ್ಲರ್ ಕೋಳಿಯ ಬಗ್ಗೆ ಸ್ಟೋರಿ ಹೇಳಕ್ಕೆ ಹೊರಟಿದ್ದೀನಿ. ಹಾಗಂತ ನಿಮ್ಮನ್ನ ಭಯಪಡಿಸೋಕ್ಕಲ್ಲ. ಆದರೆ ಕೋಳಿ ಸಾಕಾಣಿಕೆಯಲ್ಲಾಗ್ತಿರುವಂಥ ಒಂದಿಷ್ಟು ತಪ್ಪುಗಳು ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಬರೀ ನಮ್ಮ ಆರೋಗ್ಯ ಅಲ್ಲ, ಇಡೀ ಪ್ರಪಂಚಕ್ಕೆ ಅಪಾಯ ಒಡ್ಡುತ್ತಿದೆ. ಈ ಒಂದಿಷ್ಟು ಸೀಕ್ರೆಟ್ಗಳನ್ನು ನಿಮಗೆ ಹೇಳಲೇಬೇಕಾಗುತ್ತೆ. ಯಾಕಂದರೆ ಇದನ್ನು ಹೇಳಲಿಲ್ಲ ಅಂದರೆ ಮುಂದೊಂದು ದಿನ ದೊಡ್ಡ ಅಪಾಯ ನಮ್ಮನ್ನು ಕಾಡುತ್ತೆ. ಹಾಗಾಗಿ ಈ ಕೋಳಿ ಸಾಕಾಣೆಯಲ್ಲಿ ಒಂದಿಷ್ಟು ಪ್ರಶ್ನೆಗಳು, ಕೋಳಿ ತಿನ್ನುವ ಮುನ್ನ ಒಂದಿಷ್ಟು ಪ್ರಶ್ನೆಗಳಿಗೆ ನಾವು ಉತ್ತರ ಹುಡುಕಲೇಬೇಕಾಗಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವನ್ನು ಇವತ್ತಿನ ಎಪಿಸೋಡಲ್ಲಿ ಮಾಡೋಣ. ಒಂದಿಷ್ಟು ನಮ್ಮಲ್ಲಿ ತಪ್ಪು ಕಲ್ಪನೆಗಳು ಇವೆ. ಏನಂದರೆ ಕೋಳಿ ಸಾಕಾಣಿಕೆಯಲ್ಲಿ ಅದಿದೆ ಇದಿದೆ ಅಂತ. ಆ ಎಲ್ಲ ತಪ್ಪು ಕಲ್ಪನೆಗಳನ್ನು ಕೂಡ ಹೋಗಲಾಡಿಸ್ಕೊಳ್ಳೋಣ. ಮೊದಲಿಗೆ ಆ ಪ್ರಶ್ನೆಗಳು ಯಾವುದಂದರೆ, ನೋಡಿ, ಸಾಮಾನ್ಯವಾಗಿ ನಾವೆಲ್ಲ ಕೋಳಿ ಸಾಕಿದವರೇ, ಕೋಳಿ ಬೆಳವಣಿಗೆ ನಮ್ಗೆ ಗೊತ್ತಿರುತ್ತೆ. ಒಂದು ದಷ್ಟಪುಷ್ಟವಾಗಿ ಕೋಳಿ ಬೆಳಿಬೇಕಾದ್ರೆ, ಅದರ ತೂಕ ಬರಬೇಕಾದ್ರೆ ನಾವು ಒಂದು 2 kg 3 kg ಬೇಕಾದರೆ 6 ತಿಂಗಳು 7 ತಿಂಗಳು ಅದನ್ನು ಸಾಕಬೇಕು, ಚೆನ್ನಾಗಿ ಉಣಿಸ್ಬೇಕು, ಅದು ಓಡಾಡ್ತಿರುತ್ತೆ, ಅಷ್ಟು ತಿಂಗಳು ಬೇಕಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು 2.5-3-4 kg ಕೋಳಿ ಬೆಳಿಬೇಕಾದ್ರೆ ಬರೀ 30 ದಿನದಲ್ಲಿ ರೆಡಿ ಆಗುತ್ತೆ. ಹೇಗೆ ರೆಡಿ ಆಗುತ್ತೆ? ಇದೊಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ನೋಡಿ, ಈ ಕೋಳಿಗಳನ್ನು ಒತ್ತೊತ್ತೊತ್ತೊತ್ತೊತ್ತಾಗಿ ಸಾಕ್ತಾರೆ. ಜೊತೆಗೆ ಒಂದಷ್ಟು ಅದರ ಹಿಕ್ಕೆ, ರೋಗ ಎಲ್ಲ ಬಂದ್ಬಿಡುತ್ತೆ. ಸಾಮಾನ್ಯವಾಗಿ ಕೋಳಿಗಳಿಗೆ ಬೇಗ ರೋಗ, ಅಂದರೆ ನೀವು ಗೂಡಲ್ಲಿ ಕಟ್ಟ ಹಾಕಿದಂಥ ಕೋಳಿಗಳಿಗೆ ರೋಗ ಜಾಸ್ತಿ ಆಗುತ್ತೆ. ಹಾಗಾದರೆ ಈ ಸಾಕಾಣಿಕೆ, ಪೌಲ್ಟ್ರಿ ಫಾರ್ಮಿಂಗ್ ಏನು ಮಾಡ್ತೀವಿ, ಈ ಕೋಳಿ ಸಾಕಾಣಿಕೆಯಲ್ಲಿರುವಂಥ ಕೋಳಿಗಳಿಗೆ ಯಾಕೆ ರೋಗ ಕಾಡಲ್ಲ? ಯಾವಾಗಲೂ ಒಂದ್ಸಲ ಹಕ್ಕಿ ಜ್ವರ ಅಂತ ನಾವು ಕೇಳ್ಪಡ್ತೀವಿ, ಆದರೆ ನಿತ್ಯ ಇವುಗಳಿಗೆ ರೋಗ ಬರಲ್ಲ, ಯಾಕೆ? ಈ ಪ್ರಶ್ನೆಯೂ ನಮ್ಮನ್ನು ಕಾಡ್ತಾ ಇರುತ್ತೆ. ಮೂರನೇ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಕೋಳಿಗಳಿಗೆ ಆಂಟಿಬಯೋಟಿಕ್ ಅನ್ನುವಂಥದ್ದನ್ನು ಬಳಸ್ತಾರೆ. ಯಾಕೆ ಬಳಸ್ತಾರೆ? ಇದರಿಂದ ಏನು ಅಪಾಯ? ಈ ಪ್ರಶ್ನೆ ಹೆಚ್ಚಾಗಿ ನಮ್ಮನ್ನು ಕಾಡ್ತಾ ಇದೆ. ಅದಕ್ಕೂ ಉತ್ತರ ಪಡೆಯೋಣ. ನಾಲ್ಕನೇ ಪ್ರಶ್ನೆ, ನಿಜವಾಗ್ಲೂ ಕೋಳಿ ಸಾಕಾಣಿಕೆಯಲ್ಲಿ ಸ್ಟೆರಾಯ್ಡ್ ಮತ್ತು ಹಾರ್ಮೋನ್ಗಳನ್ನು ಬಳಸ್ತಾರಾ ಅನ್ನುವಂಥದ್ದು. ಇದು ತುಂಬ ಜನರನ್ನು ಕಾಡ್ತಾ ಇದೆ. ನಿಜವಾಗ್ಲೂ ಬಳಸ್ತಾರಾ ಇಲ್ವಾ? ಅದನ್ನು ಬಳಸಿದ್ರೆ ಏನು ದೇಹಕ್ಕೆ ಅಪಾಯ ಆಗುತ್ತೆ ಅಂತ. ಈ ಪ್ರಶ್ನೆಗೂ ಇವತ್ತು ಉತ್ತರ ಹುಡುಕೋಣ. ತೂಕ ಹೆಚ್ಚಿಸಲು ಆಂಟಿಬಯೋಟಿಕ್ ಬಳಕೆ? ಇಷ್ಟು ಪ್ರಶ್ನೆಗಳ ಮಧ್ಯೆ ನಮಗೆ ಮೊದಲಾಗಿ ಕಾಡ್ತಿರೋದು, ಇವತ್ತಿಗೂ ಯಕ್ಷ ಪ್ರಶ್ನೆ ಅನ್ಸ್ಕೊಂಡಿರೋದು, ಕೋಳಿಗಳು ಇಷ್ಟು ಬೇಗ ಹೇಗೆ ದಪ್ಪ ಆಗ್ತವೆ ಅಂತ. ಹೌದು ತಾನೆ? ಹೌದು, ಎಷ್ಟು ಬೇಗ ದಪ್ಪ ಆಗ್ತಿವೆ. ಅದರಲ್ಲೂ ಟೆಂಡರ್ ಚಿಕನ್ ಅಂತೆ, ಆ ಚಿಕನ್ ಅಂತೆ, ಈ ಚಿಕನ್ ಅಂತೆ, ಎಷ್ಟು 30 ದಿನದಲ್ಲಿ ಕೋಳಿಗಳು ರೆಡಿಯಾಗಿಬಿಡ್ತವೆ. ಹೇಗೆ? ಒಂದು ಜೀವಂತ ವಸ್ತು ಮೊದಲೆಲ್ಲ ಅಷ್ಟು ತಿಂಗಳು, 6-7 ತಿಂಗಳು 8 ತಿಂಗಳು ಒಂದು ಕೋಳಿನ ನಾವು ಕಡಿಯೋಕ್ಕೆ ಯೂಸ್ ಮಾಡ್ತಿದ್ರೆ, ಈಗ 30 ತಿಂಗಳಲ್ಲಿ ಅಷ್ಟೂ ಕೋಳಿಗಳು ಒಂದೇ ರೀತಿ ಆ ಫಾರ್ಮಲ್ಲಿರುವಂಥವುಗಳು ಬೆಳೆದು ಬಿಡ್ತವೆ. ಒಂದೇ ರೀತಿ ನಾವು ಅವುಗಳನ್ನು ತಗೊಂಡು ಹೋಗ್ಬಿಡ್ತೀವಿ. ಹೇಗೆ ಬೆಳೆಯೋಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಇದೆ.
ಒಂದು ಅವುಗಳಿಗೆ ಕೋಳಿ ಸಾಕಾಣಿಕೆ ಅನ್ನುವಂಥ ಉದ್ಯಮ, ಕುಕ್ಕುಟೋದ್ಯಮ ಅಂತ ಏನು ಹೇಳ್ತೀವಿ, ಅದು ಅತೀ ದೊಡ್ಡ ಉದ್ಯಮ ಆಗಿದೆ. ಜನಸಂಖ್ಯಾ ಸ್ಫೋಟದ ಬಳಿಕ ಹೆಚ್ಚಿನ ಜನರು, ಅದರಲ್ಲೂ ಮುಖ್ಯವಾಗಿ ಇದು ಏನಂದರೆ ಕೋಳಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ನಿಮಗೆ ಪ್ರೋಟೀನ್ ಅಂಶ ಇರುವಂಥ ಒಂದು ಆಹಾರ ಪದಾರ್ಥವಾಗಿರೋದ್ರಿಂದ ಇದರ ಬಳಕೆ ತುಂಬಾ ಅವ್ಯಾಹತವಾಗಿದೆ, ಇದರ ಬೇಡಿಕೆ ತುಂಬಾ ಜಾಸ್ತಿ ಆಗಿದೆ. ಇಲ್ಲಿ ಉತ್ಪಾದನೆ ಕಡಿಮೆ ಆಗ್ತಿದೆ, ಬೇಡಿಕೆ ಜಾಸ್ತಿ ಆಗ್ತಿರೋದ್ರಿಂದಾಗಿ ನ್ಯಾಚುರಲಿ ಒಂದಿಷ್ಟು ಅದನ್ನು ಬೆಳೆಸೋಕ್ಕೆ ತಂತ್ರಜ್ಞಾನಗಳನ್ನು, ಹೊಸ ಹೊಸ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಕಂಡು ಹಿಡಿದಿದ್ದಾರೆ. ಜೊತೆಗೆ ಅವುಗಳಿಗೆ ಕೊಡುವಂಥ ಫುಡ್ಡಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ನೋಡಿ, ವಿದೇಶದಲ್ಲಿ ನೀವು ಕೋಳಿ ಸಾಕೋದನ್ನು ನೋಡಿಬಿಟ್ರೆ ಅದ್ಭುತ ಅನಿಸ್ಬಿಡುತ್ತೆ. ಆದರೆ ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಇವತ್ತಿಗೂ ಕೂಡ ಕೋಳಿಗಳನ್ನು ಅಷ್ಟೊಂದು ಆರೋಗ್ಯಪೂರ್ಣವಾಗಿ ಮತ್ತು ವೈಜ್ಞಾನಿಕವಾಗಿ ಸಾಕ್ತಿಲ್ಲ. ಒಂದಿಷ್ಟು ಫ್ಯಾಕ್ಟ್ರಿಗಳು ಸಾಕ್ತಿವೆ ಬಿಟ್ಟರೆ ಉಳಿದವರು ಅದನ್ನು ಒಂದು ಸಾಂಪ್ರದಾಯಿಕವಾಗಿ ಅಷ್ಟೊಂದು ವೈಜ್ಞಾನಿಕವಾಗಿ ಸಾಕ್ತಾ ಇಲ್ಲ. ಆದರೆ ಹೇಗೆ ಇದು 30 ದಿನದಲ್ಲಿ ಇಷ್ಟೊಂದು ತೂಕ ಬರುತ್ತೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಹುಡುಕ ಹೊರಟ್ರೆ ಮೊದಲಿಗೆ ನಮಗೆ ಕಂಡು ಬರುವಂಥ ಅಂಶ ಆ್ಯಂಟಿಬಯೋಟಿಕ್, ಅಂದರೆ ರೋಗ ನಿರೋಧಕ ಔಷಧಿಗಳನ್ನು ಈ ಕೋಳಿಗಳಿಗೆ ತಿನ್ನಿಸ್ತಾರೆ. ಯಾಕೆ ತಿನ್ನಿಸ್ತಾರೆ ರೋಗ ನಿರೋಧಕ ಔಷಧಿಗಳನ್ನು? ಯಾಕಂದರೆ ಕೋಳಿಯ ತೂಕ ಜಾಸ್ತಿ ಮಾಡುವ ಸಲುವಾಗಿ ಆ್ಯಂಟಿಬಯೋಟಿಕ್ಗಳನ್ನು ಯೂಸ್ ಮಾಡ್ತಾರೆ. ಈ ಆ್ಯಂಟಿಬಯೋಟಿಕ್ಗಳನ್ನು ಯೂಸ್ ಮಾಡ್ತಿರೋದ್ರಿಂದಾಗಿ ಇವತ್ತು ಈ ಏನು ಪೌಲ್ಟ್ರಿ ಫಾರ್ಮಿಂಗ್ ಅಂದರೆ ಕೋಳಿ ಸಾಕಾಣಿಕೆಯ ಒಂದು ಉದ್ಯಮದಲ್ಲಿ ಹೊರಬರ್ತಿರುವಂಥ ಈ ಕೋಳಿಗಳು ಇವತ್ತು ಔಷಧಿಯ ಮುದ್ದೆ ಆಗಿಬಿಟ್ಟಿವೆ. ಅಂದರೆ ಈ ಕೋಳಿಗಳಿಗೆ ನಿಮಗೆಲ್ರಿಗೂ ಗೊತ್ತು, ಆದಷ್ಟು ಬೇಗ ರೋಗ ಬರುತ್ತೆ. ಅದರಲ್ಲೂ ಈ ಬ್ರಾಯ್ಲರ್ ಕೋಳಿಗಳಿದೆಯಲ್ಲ, ಅವುಗಳಿಗೆ ಒಂದು ಜೋರಾಗಿ ಗಾಳಿ ಬೀಸಿದ್ರೆ ಸಾಕು ಸತ್ತು ಹೋಗುವಂಥ ಪ್ರಾಣಿಗಳು, ಅಷ್ಟು ಅವುಗಳು ಸೂಕ್ಷ್ಮ ಜೀವಿಗಳು. ಅಂಥ ಜೀವಿಗಳನ್ನು ಸಾಕಬೇಕಂದ್ರೆ ನಾನಾ ರೋಗಗಳಿಂದ ಅವುಗಳನ್ನು ಬಚಾವ್ ಮಾಡಬೇಕಾಗತ್ತೆ. ಬಚಾವ್ ಮಾಡಿ ಬೇರೆ ಬೇರೆ ಕಾಯಿಲೆಗಳು ಬಂದುಬಿಡ್ತವೆ ಅವುಗಳಿಗೆ. ಮಸಲಿಗೊಂದು ಕಾಯಿಲೆ ಬರುತ್ತೆ, ಎಲುಬಿಗೊಂದು ಕಾಯಿಲೆ, ಹೀಗೆ ಬೇರೆ ಬೇರೆ ಕಾಯಿಲೆಗಳನ್ನು ತಡಿಬೇಕಾದ್ರೆ ತಡೆದು ಅವುಗಳು ನಿರಂತರವಾಗಿ ಆಹಾರ ಸೇವಿಸಿ ದಷ್ಟ ಪುಷ್ಟವಾಗಿ ಮಾರುಕಟ್ಟೆಗೆ ಬರಬೇಕು. ನಮ್ಮ ಸ್ವಾರ್ಥ ಅಂತೂ ಅದು ವಿಚಿತ್ರವಾಗಿದೆ. ಆ ಪ್ರಾಣಿಗೆ ಗಾಳಿ ತುಂಬಿಸಿದಾಗೆ ಮಾಂಸವನ್ನು ತುಂಬಿಸಿ ಮಾರುಕಟ್ಟೆಗೆ ಕಳಿಸಿ ನಾವು ಹಣ ಗಳಿಸಬೇಕು ಅನ್ನುವಂಥ ಆ ಹಪಾಹಪಿ ಇದೆಯಲ್ಲ, ಹಣಗಳಿಕೆ ಹಪಾಹಪಿ, ಆ ಹಪಾಹಪಿಯಿಂದಾಗಿ ಇವತ್ತು ಈ ಕೋಳಿಗಳಿಗೆ ವಿಪರೀತ ಪ್ರಮಾಣದಲ್ಲಿ ರೋಗ ನಿರೋಧಕ ಔಷಧಿಗಳನ್ನು ತಿನ್ನಿಸ್ತಿದ್ದೀವಿ. ಈ ಆ್ಯಂಟಿಬಯೋಟಿಕ್ ಅಂದರೆ ಈ ರೋಗ ನಿರೋಧಕಗಳನ್ನು ಈ ಕೋಳಿಗಳಿಗೆ ಈ ಪರಿ ತಿನ್ನಿಸ್ತಿರೋದ್ರಿಂದ ಇದು ಬರೀ ಆ ಕೋಳಿಯನ್ನು ತಿನ್ನುವವನಿಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಅಪಾಯ ಇದೆ. ಯಾವ ರೀತಿ ಅಪಾಯ ಇದೆ ನೋಡಿ, ಈ ರೀತಿ ಕೋಳಿಗಳ ತೂಕ ಜಾಸ್ತಿ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ಮಾರುಕಟ್ಟೆಯಲ್ಲಿ ಸಿಗುವಂಥ ಈ ರೋಗ ನಿರೋಧಕ ಔಷಧಿಗಳನ್ನು ಬಳಕೆ ಮಾಡ್ತಾರೆ. ಈ ಔಷಧಿಗಳ ಬಳಕೆ ಮಾಡೋದ್ರಿಂದ ಅಂದರೆ ಅದು ಹುಟ್ಟಿದಾಗಿನಿಂದ ಸಾಯೋ ತನಕ, ಅದು ಮಾರುಕಟ್ಟೆಗೆ ಬರೋ ತನಕ ಅದಕ್ಕೆ ಈ ಆ್ಯಂಟಿಬಯೋಟಿಕ್ಗಳನ್ನ ತಿನ್ನಿಸ್ತಾರೆ. ಯಾಕಂದರೆ ಅಲ್ಲಿವರೆಗೆ ಅದು ಸಾಯಬಾರ್ದು, ಸತ್ತು ನಷ್ಟ ಆಗಬಾರ್ದು, ಜೊತೆಗೆ ತೂಕ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಆ್ಯಂಟಿಬಯೋಟಿಕ್ಗಳನ್ನು ಬಳಸ್ತಾರೆ. ಅದು ಏನು ಪ್ರಿಸ್ಕ್ರೈಬ್ ಮಾಡೋದು ನಿಮ್ಗೆ ಗೊತ್ತಲ್ಲ. ಭಾರತದಲ್ಲಿ ಒಂದು ಸಲ ತಿನ್ನಿಸಿ ಇದರಿಂದ ಹೆಂಗೆ ಲಾಭ ಇದೆ ಅಂತ ಹೇಳಿದ್ರೆ ಸಾಕು, ಅದನ್ನು ಅವ್ಯಾಹತವಾಗಿ ಬಳಸ್ತೀವಿ. ಅದಕ್ಕೊಂದು ಲೆಕ್ಕ ಇಲ್ಲ, ಚುಕ್ತ ಇಲ್ಲ, ಮಿತಿ ಇಲ್ಲ, ಇತಿ ಇಲ್ಲ, ಪ್ರಮಾಣ ಇಲ್ಲ. ಒಟ್ಟು ನಮಗೆ ಕೋಳಿ ದಪ್ಪ ಆಗಬೇಕು, ಮಾರುಕಟ್ಟೆಗೆ ಹೋಗಬೇಕು, ಕೈ ತುಂಬ ಹಣವನ್ನು ನಾವು ಗಳಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವುದೇ ನಾವು ಹಿಂದೆ ಮುಂದೆ ನೋಡದೆ ಆ್ಯಂಟಿಬಯೋಟಿಕ್ಗಳನ್ನು ತಿನ್ನಿಸ್ತೀವಿ. ಆದರೆ ಈ ಆ್ಯಂಟಿಬಯೋಟಿಕ್ಗಳು ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅಂತಂದರೆ, ನಮ್ಮ ದೇಹದೊಳಗೆ ದೇವರು, ಈ ಪ್ರಕೃತಿ ಒಂದಿಷ್ಟು ಆ್ಯಂಟಿಬಯೋಟಿಕ್ಗಳನ್ನು ದೇವರೇ ಕೊಟ್ಟಿದ್ದಾರೆ ನಮಗೆ. ನಮ್ಮ ದೇಹವನ್ನು ಬೇರೆ ಬೇರೆ ರೋಗಗಳಿಂದ ನಮ್ಮನ್ನು ಸುರಕ್ಷಿತರನ್ನಾಗಿಸಲು ಕೊಟ್ಟಿರ್ತಾರೆ. ಅದು ಸಾಕು ನಮಗೆ. ಎಂಥದೋ ದೊಡ್ಡ ರೋಗಗಳು ಬಂದಾಗ ನಾವು ಆಸ್ಪತ್ರೆಗೆ ಹೋಗ್ತೀವಿ, ಅಲ್ಲಿ ನಮಗೆ ವೈದ್ಯರು ಒಂದಿಷ್ಟು ಪ್ರಿಸ್ಕ್ರೈಬ್ಡ್ ಆ್ಯಂಟಿಬಯೋಟಿಕ್ಗಳನ್ನು ಕೊಡ್ತಾರೆ. ನಾವು ಅದನ್ನು ನಮ್ಮ ದೇಹ ಅದಕ್ಕೆ ಒಗ್ಗಿಕೊಳ್ಳುತ್ತೆ. ಆದರೆ ಈ ಏನು ಕೋಳಿಗಳಿಗೆ ಆ ಉದ್ಯಮಕ್ಕೋಸ್ಕರ ಆ ಆ್ಯಂಟಿಬಯೋಟಿಕ್ಗಳನ್ನು ಬಳಸ್ತಾರೆ ನೋಡಿ, ಅದು ಒಂದು ಮಾಂಸದ ಮೂಲಕ. ನಾವೇನು ಮಾಂಸವನ್ನು ತಿಂತೀವಿ, ಹೌದು ಕೆಲವರು ಹೇಳ್ತಾರೆ ಬೇಯಿಸಿದಾಗ ಹೋಗ್ಬಿಡುತ್ತೆ ಅಂತ, ಆದರೂ ಕೂಡ ಒಂದಿಷ್ಟು ರೆಸಿಡೀಸ್ಗಳು ನಮ್ಮ ದೇಹವನ್ನು ಸೇರಿಬಿಡುತ್ತೆ. ಸೇರಿದ ಮೇಲೆ ಅದು ನಾವೊಂದು ಮಾತ್ರೆ ತಿಂದಂಗೆ, ಒಂದು ಆ್ಯಂಟಿಬಯೋಟಿಕ್ ನಾವು ನೋಡಿ, ಆ್ಯಂಟಿಬಯೋಟಿಕ್ ನಾವು ಒಂದು ರೋಗಕ್ಕೆ ತಗೊಳ್ಳುವಾಗ ಡಾಕ್ಟ್ರು ಅದನ್ನು ಕೊಡಬೇಕಾದ್ರೆ 100 ಸಲ ಯೋಚನೆ ಮಾಡ್ತಾರೆ. ಈಗ ಒಂದು ಗಂಟಲು ಕೆರೆತ ಶುರುವಾಯಿತು ಅಂದರೆ ನಿಮಗೆ ರೋಗ ನಿರೋಧಕ ಔಷಧಿ ಅಂದರೆ ನಮಗೆ ನಮ್ಮನ್ನು ಏನು ಅಟ್ಯಾಕ್ ಮಾಡಿದೆ ಬ್ಯಾಕ್ಟೀರಿಯಾ ಅಥವಾ ವೈರಸ್, ಅದನ್ನು ಹೋಗಲಾಡಿಸೋಕ್ಕೋಸ್ಕರ ಒಂದು ಆ್ಯಂಟಿಬಯೋಟಿಕ್ ಕೊಡಬೇಕಂದ್ರೆ ಒಂದು ಕೋರ್ಸ್ ಕೊಡ್ತಾರೆ. ಆ ಕೋರ್ಸ್ ಪ್ರಕಾರ ಅಷ್ಟೇ ತಗೋಬೇಕು.
ಅದಕ್ಕಿಂತ ಹೆಚ್ಚು ತಗೊಂಡ್ಬಿಟ್ರೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂದರೆ ಒಂದು ಬ್ಯಾಕ್ಟೀರಿಯಾ ಆ ಆ್ಯಂಟಿಬಯೋಟಿಕ್ ಸತ್ತರೆ ಓಕೆ, ಬಟ್ ಅದನ್ನು ಬಳಸ್ಕೊಂಡು ಮತ್ತಷ್ಟು ಶಕ್ತಿಶಾಲಿ ಆಗಿಬಿಟ್ರೆ ಅದನ್ನು ಕೊಲ್ಲೋಕ್ಕೆ ಇನ್ನೊಂದು ಅಷ್ಟು ಪರಿಣಾಮಕಾರಿಯಾಗಿರುವಂಥ ಪ್ರಭಾವಶಾಲಿ ಆ್ಯಂಟಿಬಯೋಟಿಕ್ಗಳನ್ನು ತಗೊಳ್ಬೇಕು. ಇಲ್ಲದಿದ್ದರೆ ನಿಮಗೆ ನಾರ್ಮಲ್ ಆಗಿ ಏನು ಮಾರ್ಕೆಟಲ್ಲಿ ಆ್ಯಂಟಿಬಯೋಟಿಕ್ ಸಿಗುತ್ತೆ ಅದನ್ನು ನಾವು ತಿಂದರೆ ಆ ಶಕ್ತಿಶಾಲಿ ಬ್ಯಾಕ್ಟೀರಿಯಾ ಅಥವಾ ವೈರಸನ್ನು ಕೊಲ್ಲಕ್ಕಾಗಲ್ಲ. ಅದರಿಂದಾಗಿ ನಮ್ಮ ದೇಹಕ್ಕೆ ಒಂದು ವೈದ್ಯರಿಗೆ ಗೊತ್ತಾಗದೆ ಏನೇನೋ ಡಯಾಗ್ನೈಸ್ ಮಾಡಿ ನಮ್ಮನ್ನು ಕೊಂದೇ ಬಿಡುವ ಚಾನ್ಸಸ್ ಇರುತ್ತೆ, ನಾವು ಸತ್ತೇ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಕೋಳಿಗಳಿಗೆ ಏನು ಆ್ಯಂಟಿಬಯೋಟಿಕ್ ಕೊಡ್ತಾರಲ್ಲ, ಹಿಂದೆ ಮುಂದೆ ನೋಡದೆ ಬೇರೆ ಬೇರೆ ರೀತಿಯ ಆ್ಯಂಟಿಬಯೋಟಿಕ್ಗಳು, ಅದನ್ನು ನಾವು ಮಾಂಸದ ಮೂಲಕ ಸೇವನೆ ಮಾಡ್ತಾ ಹೋದರೆ ನಮ್ಮ ದೇಹದೊಳಗೆ ಆ ಆ್ಯಂಟಿಬಯೋಟಿಕ್ಗಳು ಸೇರಿ ಏನಾದರೂ ನಮಗೆ ರೋಗ ಕಾಯಿಲೆ ಅಟ್ಯಾಕ್ ಆದರೆ ಆ ರೋಗವನ್ನು ಗುಣಪಡಿಸೋಕ್ಕೆ ನಮಗೆ ಏನು ವೈದ್ಯರು ಕೊಡುವಂಥ ಔಷಧಿ ನಾಟಲ್ಲ. ಯಾಕಂದರೆ ನಮ್ಮ ದೇಹದಲ್ಲಿ ಆಲ್ರೆಡಿ ಆ್ಯಂಟಿಬಯೋಟಿಕ್ಗಳು ಸೇರಿಕೊಂಡು ನಮ್ಮ ದೇಹದ ಬ್ಯಾಕ್ಟೀರಿಯಾಗಳು ವೈರಸ್ಗಳೇನಿದೆ, ಯಾಕಂದರೆ ಇಡೀ ನಮ್ಮ ದೇಹ ಅದು ಬ್ಯಾಕ್ಟೀರಿಯಾಗಳಿಂದ ತುಂಬಿಕೊಂಡು ಹೋಗಿರೋದು. ಒಂದು ಸಂಶೋಧನೆ ಹೇಳುತ್ತೆ, ನಮ್ಮ ದೇಹದೊಳಗೆ ಎಲ್ಲ ಬ್ಯಾಕ್ಟೀರಿಯಾವನ್ನು ತೆಗೆದುಬಿಟ್ರೆ, ಫ್ರೀ ಮಾಡಿಬಿಟ್ರೆ ನಮ್ಮ ದೇಹದ ತೂಕ 4-5 kg ಕಡಿಮೆ ಆಗುತ್ತಂತೆ. ಅಂದರೆ ಇಡೀ ದೇಹ ಬ್ಯಾಕ್ಟೀರಿಯಾಮಯ. ಹಾಗಾಗಿ ಈ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ, ಈ ಹೊರಗಿಂದ ಬಂದಿರುವಂಥ ಆ್ಯಂಟಿಬಯೋಟಿಕ್ ಕೋಳಿ ಮಾಂಸದ ಮೂಲಕ ನಾವೇನು ತಿಂತೀವಿ, ಇದರಿಂದ ನಮಗೇನಾದರೂ ಒಂದು ವೇಳೆ ಕಾಯಿಲೆ ಬಂದುಬಿಟ್ರೆ ಯಾವ ರೋಗ ನಿರೋಧಕ ಔಷಧಿಗಳಿದೆಯಲ್ಲ ನಾವು ಮಾರುಕಟ್ಟೆಯಿಂದ ತಿಂತೀವಲ್ಲ, ಅದು ನಮ್ಮ ಮೇಲೆ ಪರಿಣಾಮ ಬೀರಲ್ಲ. ಒಂದು ವೇಳೆ ನಮಗೆ ಕಾಡಿರುವಂಥ ರೋಗಕ್ಕೆ ಅಂಥ ಔಷಧಿಗಳೇ ಇಲ್ಲದಿರಬಹುದು, ಸಂಶೋಧನೆಯೇ ಆಗದಿರಬಹುದು, ಆವಾಗ ಸಾಯಲೇಬೇಕಾಗುತ್ತೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಕೊರೋನಾ. ಗೊತ್ತಾ, ಕೋವಿಡ್-19ಗೆ ಎಷ್ಟು ಕಷ್ಟಪಟ್ಟರು ಔಷಧಿ ಹುಡುಕೋಕ್ಕೆ. ಯಾಕಂದರೆ ಆ ವೈರಸನ್ನು ಸದೆಬಡಿಕೆ, ಆ ವೈರಸನ್ನು ಕೊಲ್ಲೋಕ್ಕೆ ಯಾವುದೇ ಔಷಧಿಗಳಿರಲಿಲ್ಲ. ಹಾಗಾಗಿ ಅದಕ್ಕೆ ತುತ್ತಾದವರು ಸಾಯಲೇಬೇಕಾಯಿತು. ಇದೇ ರೀತಿ ಈ ಆ್ಯಂಟಿಬಯೋಟಿಕ್ಗಳು ನಮ್ಮ ದೇಹ ಸೇರಿಬಿಟ್ರೆ ಒಂದು ನಮ್ಮ ದೇಹಕ್ಕೆ, ಇನ್ನೊಂದು ನೋಡಿ, ಕೋಳಿಗಳು ಹಿಕ್ಕೆ ಹಾಕ್ತವೆ. ಆ ಕೋಳಿಗಳು ಹಾಕಿರುವ ಹಿಕ್ಕೆಯನ್ನು ನಾವು ಮತ್ತೆ ಗೊಬ್ಬರವಾಗಿ ಬೇರೆ ಬೇರೆ ಸಸ್ಯಗಳಿಗೆ, ಕೃಷಿಗೆ ಬಳಸ್ತೀವಿ. ಆ ಹಿಕ್ಕೆಯಲ್ಲಿ ಕೂಡ ಆ್ಯಂಟಿಬಯೋಟಿಕ್ಗಳಿರ್ತವೆ. ಅದು ನಮ್ಮ ಭೂಮಿಯನ್ನು ಸೇರ್ಕೊಂಡು ಬಿಡುತ್ತೆ. ಭೂಮಿಯಲ್ಲಿರುವಂಥ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳಿಗೆ ಮತ್ತೆ ಅವುಗಳಿಗೆ ಇನ್ನಷ್ಟು ಶಕ್ತಿ ಕೊಡೋಕ್ಕೆ ಶುರು ಮಾಡುತ್ತೆ. ಅದನ್ನು ಇರುವಂಥ ಮಾಡೋದ್ರಿಂದ ಮತ್ತು ನೀರು, ಈ ಪೌಲ್ಟ್ರಿ ಫಾರ್ಮ್ಗಳು ನೀವು ಅಂತೀರ, ಒಂದೊಂದು ಕೆಲವು ವಿದೇಶಗಳು, ನಮ್ಮ ದೇಶದಲ್ಲೇ ಒಂದೊಂದು ಪೌಲ್ಟ್ರಿ ಫಾರ್ಮ್ಗಳು 100-200 ಎಕರೆ ಆವರಿಸ್ಕೊಳ್ತವೆ. ಈ ಪೌಲ್ಟ್ರಿ ಫಾರ್ಮಿಂದ ಹೊರಗೆ ಬರುವಂಥ ನೀರು ಏನಿದೆ, ಆ ನೀರು ಕೂಡ ಭೂಮಿಯಲ್ಲಿ ಸೇರಿ ಮತ್ತಷ್ಟು ಏನು ಹೇಳ್ತೀವಿ ನಾವು, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನುವಂಥದ್ದು ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ. ಹೊಸ ಹೊಸ ಶಕ್ತಿಶಾಲಿ ರೋಗಗಳು ಹುಟ್ಟುಕೊಳ್ಳುತ್ತವೆ. ಆ ರೋಗಗಳಿಗೆ ಔಷಧಿಗಳೇ ಇಲ್ಲದಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿ ಒಂದು WHO ಒಂದು ಅಂಕಿಅಂಶವನ್ನು ಕೊಡುತ್ತೆ. ಈ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನುವಂಥ ಈ ಒಂದು ರೋಗ ಬಂದುಬಿಟ್ರೆ ನಮ್ಮ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದರಲ್ಲಿ ಏನೂ ಅನುಮಾನವೇ ಇಲ್ಲ. ಪ್ರತಿ ವರ್ಷ 7 ಲಕ್ಷ ಜನ ಬರೀ ಇದರಿಂದಲೇ ಸಾವನ್ನಪ್ತಾ ಇದ್ದಾರಂತೆ. ಇನ್ನು 2050ರ ಹೊತ್ತಿಗೆ ಇದನ್ನೇ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇದನ್ನೇ ನಾವು ತಪ್ಪಿಸೋಕ್ಕೆ ಒಟ್ಟು ಇಡೀ ಆದಾಯದ, ಒಂದು ದೇಶದ ಆದಾಯದ $100 ಟ್ರಿಲಿಯನ್ ಬರೀ ಇದನ್ನೇ ಈ ರೋಗವನ್ನೇ ತಡೆಗಟ್ಟಕ್ಕೋಸ್ಕರ ಬಳಕೆ ಮಾಡಬೇಕಾಗುತ್ತಂತೆ. ಹಾಗಾಗಿ ಸ್ನೇಹಿತರೆ ನೋಡಿ, ಒಂದು ಕೋಳಿ ಸಾಕಾಣಿಕೆ ಅಥವಾ ಒಂದು ಹೈನುಗಾರಿಕೆಯಲ್ಲಿ ಬಳಸುವಂಥ ಈ ಆ್ಯಂಟಿಬಯೋಟಿಕ್ ಅನ್ನುವಂಥ ಈ ಮೆಡಿಸಿನ್ ಏನಿದೆ, ನಾವು ಬಳಸುವಂಥ ಒಂದು ಪದಾರ್ಥ ಯಾವ ರೀತಿ ನಮಗೆ ಒಂದು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಮತ್ತೆ ನಮ್ಮನ್ನು ಅಪಾಯ ಕೊಡುತ್ತೆ. ಇಂಥ ಕೋಳಿಗಳನ್ನು ನಿರಂತರವಾಗಿ ತಿಂತಾ ಹೋದರೆ ನಮ್ಮ ದೇಹ ಯಾವ ರೀತಿ ಯಾವ ರೋಗಕ್ಕೂ ಕೂಡ ಅದನ್ನು ನಮ್ಮನ್ನು ಗುಣಪಡಿಸೋಕ್ಕಾಗದಂಥ ಒಂದು ಸ್ಥಿತಿಗೆ ತಲುಪಿಸುತ್ತೆ. ಹಾಗಾಗಿ ಈ ಆ್ಯಂಟಿಬಯೋಟಿಕ್ಗಳನ್ನು ಬಳಸಿರುವಂಥ ಕೋಳಿಯನ್ನು ತಿಂದರೆ, ಅದಕ್ಕೆ ನಾನು ಹೇಳಿದ್ದು, ಈ ಕೋಳಿ ಔಷಧಿಯ ಮುದ್ದೆಯನ್ನು ದಿನ ತಿಂತಾ ಹೋದರೆ ದೇಹ ಏನಾಗಬಹುದು ಅನ್ನೋದನ್ನು ನೀವೊಮ್ಮೆ ಯೋಚಿಸಿ. ಜಗತ್ತಿಗೆ ಅಪಾಯ ಒಡ್ಡುತ್ತಿದೆ ಆ್ಯಂಟಿಬಯೋಟಿಕ್. ಸ್ನೇಹಿತರೆ, ನಮ್ಮ ಭಾರತದಲ್ಲಿ ನಿಮಗೆ ಗೊತ್ತೇ ಇದೆ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ. ಅಂದರೆ ನಮಗೆ ಅಪಾಯ ಬಂದಾಗ, ಯಾರಾದರೂ ಅಟ್ಯಾಕ್ ಮಾಡ್ತಿದ್ದಾರೆ ಅಂದಾಗ ಮಾತ್ರ ನಾವು ಸರ್ವಸನ್ನದ್ಧರಾಗ್ತೀವಿ. ಅಲ್ಲಿವರೆಗೆ ನಮಗೇನೇ ಆದರೂ ಕೂಡ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ.
ಇದೇ ಉದಾಹರಣೆ ಈಗ ಈ ನಮ್ಮ ಕೋಳಿಗಳ ವಿಚಾರದಲ್ಲಿ ಬಂದಿರೋದು. ಈ ಕುಕ್ಕುಟೋದ್ಯಮದಲ್ಲಿ ಆಂಟಿಬಯೋಟಿಕ್ಗಳನ್ನ ಬೇಕಾಬಿಟ್ಟಿ ಬಳಕೆ ಮಾಡ್ತಾ ಇದ್ದಾರೆ. ಅದಕ್ಕೊಂದು ನಿಯಂತ್ರಣ ಇಲ್ಲ, ಅದಕ್ಕೊಂದು ಇತಿ ಇಲ್ಲ, ಮಿತಿ ಇಲ್ಲ, ಪರಿಮಿತಿ ಇಲ್ಲ. ಯಾವುದನ್ನು ಬಳಸಬೇಕು, ಯಾವುದನ್ನು ಬಳಸಬಾರ್ದು ಅನ್ನೋಂಥ ಯಾವ ನಿಯಮಗಳು ನಮ್ಮಲ್ಲಿಲ್ಲ. ಅಮೆರಿಕದ FDA 2017 ನಿಯಮಗಳನ್ನು ತಂದಿದೆ, ಬ್ಯಾನ್ ಮಾಡಬೇಕು ಈ ಆಂಟಿಬಯೋಟಿಕ್ಗಳನ್ನ ಅಂತ. ಆ ಆಂಟಿಬಯೋಟಿಕ್ಗಳ ದುಷ್ಪರಿಣಾಮ ಗೊತ್ತಾಗಿರೋದ್ರಿಂದಾಗಿ ಈಗ ಈ ಆಂಟಿಬಯೋಟಿಕ್ಗಳ ಬಗ್ಗೆ ಹೆಚ್ಚೆಚ್ಚು ಜಾಗೃತಿ ಮೂಡಿಸಲಾಗ್ತಿದೆ. ಅದರ ತೊಂದರೆ ಗೊತ್ತಾಗ್ಬಿಟ್ಟಿದೆ, ಈಗಾಗಲೇ ಅದನ್ನು ಅನುಭವಿಸ್ತಿದ್ದೀವಿ. ಈ ಕೊರೋನಾ ನಂತರ ನಮಗೆಲ್ಲವೂ ಗೊತ್ತಾಗ್ಬಿಟ್ಟಿದೆ, ಬ್ಯಾಕ್ಟೀರಿಯಾ ವೈರಸ್ಗಳು ಯಾರನ್ನಾದರೂ ಎದುರು ಹಾಕೋಬೋದು, ಇವರನ್ನು ಎದುರು ಹಾಕೋದಲ್ಲ ಅಂತ. ಅದೇ ರೀತಿ ಈಗ ಕೋಳಿಗಳಿಗೆ ಬೇಕಾಬಿಟ್ಟಿ ರೋಗ ನಿರೋಧಕ ಔಷಧಿಗಳನ್ನು ತಿನ್ನಿಸ್ತಾ ಇದ್ದಾರೆ. ಅದು ಏನು ಗೊತ್ತಾ, ನಿಮ್ಗೊಂದು ವಿಚಾರ ಗೊತ್ತಾ, ಈ ಆಂಟಿಬಯೋಟಿಕ್ಗಳ ಹೈಯೆಸ್ಟ್ ಕನ್ಸಂಪ್ಷನ್ ಮನುಷ್ಯರಲ್ಲ. ರೋಗ ನಿರೋಧಕ ಈ ಔಷಧಿಗಳು ಮನುಷ್ಯರಿಗಿಂತ ಜಾಸ್ತಿ ಕುಕ್ಕುಟೋದ್ಯಮ ಅಂದರೆ ಈ ಕೋಳಿ ಸಾಕಾಣಿಕೆ ಉದ್ಯಮಗಳಿಗೆ ಹೋಗ್ತಾ ಇದೆ. ಅದಕ್ಕೆ ನೋಡಿ, ಒಂದೊಂದು ಆಂಟಿಬಯೋಟಿಕ್ ಬಳಕೆ ಮಾಡಬೇಕಾದ್ರೆ ಇದಕ್ಕೆ ಇಷ್ಟಿಂತ ನಿಯಂತ್ರಣ ಇರಬೇಕು. ನಮ್ಮ ಭಾರತದಲ್ಲಿ ನಿಯಂತ್ರಣವೂ ಇಲ್ಲ. ಯಾರು ಎಷ್ಟು ಬೇಕಾದರೂ, ಎಷ್ಟು ಟನ್ನು, ಎಷ್ಟು kg ಬೇಕಾದರೂ ಎತ್ಕೊಂಡು ಹೋಗ್ಬೋದು. ಹಾಗಾಗಿ ನೋಡಿ, ಈ ಆಂಟಿಬಯೋಟಿಕ್ ಕಂಪನಿಗಳಿಗೆ ಮನುಷ್ಯರಿಗೆ ಸಪ್ಲೈ ಮಾಡೋದಕ್ಕಿಂತ ಹೆಚ್ಚು ಲಾಭದಾಯಕ ಈ ಕುಕ್ಕುಟೋದ್ಯಮಕ್ಕಾಗಿರೋದ್ರಿಂದ ಅಲ್ಲಿ ಯಾವ ರೀತಿ ಅದು ಕೋಳಿಗಳಿಗೆ ಈ ನೀರು ಮತ್ತು ಆಹಾರದ ಮೂಲಕ ಅದನ್ನು ತಿನ್ನಿಸ್ತಾರೆ. ಹಾಗಾಗಿ ನಿಯಂತ್ರಣವೇ ಇಲ್ಲದ ಕಾರಣ ಇದನ್ನು ಬೇಕಾಬಿಟ್ಟಿ ಮಾಡ್ತಾರೆ. ನಮ್ಮಲ್ಲಿ ಏನಂದರೆ ಎಲ್ಲ ಅಪಾಯ ಮೂಗಿನವರೆಗೆ ಬರಬೇಕು, ಆಮೇಲೆ ಎಚ್ಚೆತ್ಕೊಳ್ತೀವಿ. ಆ ಎಚ್ಚೆತ್ಕೊಳ್ಳುವಷ್ಟು ಹೊತ್ತಿಗೆ ಏನೆಲ್ಲ ಅಪಾಯ ತೊಂದರೆಗಳಾಗಿರಬೇಕು, ಏನೆಲ್ಲ ದುಷ್ಪರಿಣಾಮಕ್ಕೂ, ಏನೆಲ್ಲ ಡ್ಯಾಮೇಜ್ ಆಗಬೇಕು ಪರಿಸರಕ್ಕೆ ಮತ್ತು ಮನುಷ್ಯನ ದೇಹಕ್ಕೆ ಎಲ್ಲ ಆಗಿರುತ್ತೆ. ಅಷ್ಟೊತ್ತಿಗೆ ಆ ಉದ್ಯಮಿಗಳು ತಿನ್ಕೊಂಡು ಮಜಾ ಮಾಡಿಕೊಂಡು ಅವರು ಹಣ ಎತ್ಕೊಂಡು ದೋಚ್ಕೊಂಡು ಹೋಗಿರ್ತಾರೆ. ಆದರೆ ಸಫರರ್ ಯಾರು? ನಾವು ತಿಂದವರು. ನಮ್ಗೆ ಗೊತ್ತಿಲ್ಲ ಅವನ ಆಂಟಿಬಯೋಟಿಕ್, ಅವನ ಕೋಳಿನ ಓಪನ್ ಮಾಡ್ಕೊಂಡು ನೋಡ್ತೀವ, ನಮಗೇನೋ ಗೊತ್ತಿರುತ್ತಾ ಅವನು ಏನು ಬಳಸಿದ್ದಾನೆ, ಏನು ತಿಂದಿದ್ದಾನೆ ಅಂತ ನಮ್ಗೆ ಗೊತ್ತಿರಲ್ಲ. ನಾವು ಅದನ್ನು ಏನು ಎಲ್ಲ ನಂಬ್ಕೊಂಡು ತಿಂದುಬಿಡ್ತೀವಿ. ಆದರೆ ಆ ಕೋಳಿಯೊಳಗೆ ಮೆಡಿಸಿನ್ ರೂಪದಲ್ಲಿ ಇಂಥ ಅಪಾಯಕಾರಿ ವಿಷಗಳು ತುಂಬಿರ್ತವೆ ಅನ್ನುವಂಥದ್ದು ಗೊತ್ತಿರಲ್ಲ. ಹಾಗಾಗಿ ಇದರ ಮೇಲೆ ನಿಯಂತ್ರಣ ಹಾಕಬೇಕಾಗತ್ತೆ. ಇಲ್ಲದಿದ್ದರೆ ಇದೇ ರೀತಿ ಮುಂದುವರಿತಾ ಹೋದರೆ ನಾವೇನು ಗೊತ್ತಾ, ನಾವು ಇಷ್ಟಪಡ್ತೀವಿ, ಬೇರೆ ಬೇರೆ ವೆರೈಟಿಯ ಕೋಳಿಯ ಆಹಾರ ಪದಾರ್ಥಗಳು ಬಂದಿವೆ, ಅವುಗಳು ನಮ್ಮನ್ನು ದಿನ ತಿನ್ನಬೇಕು ಅನ್ನಿಸ್ತವೆ. ಎಂಥ ಒಳ್ಳೆ ಫುಡ್ ಕೋಳಿ ನಿಜವಾಗ್ಲೂ ಕೂಡ. ಆದರೆ ಅದನ್ನು ನಾವು ಇವತ್ತು ಹಾಳು ಮಾಡಕ್ಕೆ ಹೊರಟಿದ್ದೀವಿ. ಅದನ್ನು ವಿಷಕಾರಿ ರೂಪದಲ್ಲಿ ತಿನ್ನಬೇಕಾದಂಥ ದುಸ್ಥಿತಿಗೆ ಇವತ್ತು ತಲುಪಿಸ್ಬಿಟ್ಟಿದ್ದೀವಿ. ಆದರೆ ಈಗ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ತಿಲ್ಲ, ಯಾಕೆ ಅಧಿಕಾರಿಗಳು ಇದರ ಮೇಲೆ ಒಂದು ನಿಯಂತ್ರಣ ಹಾಕ್ತಿಲ್ಲ ಅನ್ನುವಂಥದ್ದೇ ಇಲ್ಲಿ ಮೂಲ ಪ್ರಶ್ನೆಯಾಗಿದೆ. ಬೇಕಾಬಿಟ್ಟಿ ರೋಗ ನಿರೋಧಕ ಔಷಧಿಗಳ ಬಳಕೆ. ಸ್ನೇಹಿತರೆ, ನನಗೆ ಯಾಕೆ ಇಷ್ಟೊಂದು ಆತಂಕ ಆಗ್ತಿರೋದು ಈ ಕೋಳಿಗಳ ವಿಚಾರದ ಬಗ್ಗೆ ಅಂತಂದರೆ, ನೋಡಿ, ಈಗ ಪ್ರತಿಯೊಬ್ಬರು ಕೂಡ ನಾನು ಕೋಳಿ ಅಂಗಡಿಗಳಿಗೆ ಹೋಗಿ ನೋಡಿದ್ರೆ ಎಲ್ಲ ಅಂಗಡಿಗಳು ರಶ್ ಇರುತ್ತೆ. ಅದು ಭಾನುವಾರ ಸ್ಯಾಟರ್ಡೆ ಅಂತಂದಮೇಲೆ ಫುಲ್ ರಶ್ ಇರುತ್ತೆ. ಅಷ್ಟೊಂದು ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ. ಎಲ್ಲಿ ಹೋದರೂ ರೆಸ್ಟೋರೆಂಟ್ಗಳು, ಸ್ಟ್ರೀಟ್ ಫುಡ್ಗಳು ಎಲ್ಲವೂ ಕೂಡ ಈ ಒಂದು ಅತ್ಯಂತ ಸ್ವಾದಿಷ್ಟ ಮತ್ತು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಈ ಕೋಳಿಯ ಏನು ಪದಾರ್ಥಗಳಿವೆ ಅದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಆದರೆ ಇಷ್ಟೊಂದು ಜನಪ್ರಿಯತೆ ಗಳಿಸಿರುವಂಥ, ಇಷ್ಟೊಂದು ನಾವು ಎಲ್ಲರೂ ಕೂಡ ಖುಷಿಯಾಗಿ ತಿನ್ನುವಂಥ ಆಹಾರ ಪದಾರ್ಥವನ್ನು ಈ ರೀತಿ ನಾವು ಈ ಆಂಟಿಬಯೋಟಿಕ್ಗಳನ್ನು ಹಾಕಿ, ಈ ರೋಗ ನಿರೋಧಕ ಔಷಧಿಗಳನ್ನು ಅದಕ್ಕೆ ತಿನ್ನಿಸಿ ಅದನ್ನು ನಮಗೆ ತಿನ್ನಿಸುವಾಗೆ ಮಾಡ್ತಿರೋದಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಆತಂಕಕಾರಿ ವಿಚಾರ. ನಿಮಗೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಈ ಆಂಟಿಬಯೋಟಿಕ್ಗಳನ್ನು ತಿಂತಾ ಹೋದರೆ ನಮ್ಮ ದೇಹದೊಳಗೆ ಬರುವಂಥ ರೋಗಗಳನ್ನು ನಮಗೆ ತಡೆಯೋಕ್ಕಾಗಲ್ಲ. ನಮಗೆ ಬರುವಂಥ ರೊಗಗಳು, ನಮ್ಮ ದೇಹದೊಳಗೆ ಬ್ಯಾಕ್ಟೀರಿಯಾಗಳು ಶಕ್ತಿಶಾಲಿಯಾಗಿ ನಮ್ಮ ಯಾವ ಔಷಧಿ ಕೂಡ ನಮಗೆ ಪರಿಣಾಮ ಬೀರಲ್ಲ. ಇದಕ್ಕೆ ಮುಖ್ಯ ಉದಾಹರಣೆ ಏನಾಗಿದೆ ಅಂದರೆ ನೋಡಿ, TB, ಕ್ಯಾನ್ಸರ್, ನ್ಯೂಮೋನಿಯಾ, ಆಮೇಲೆ ಸೆಬಸಿಸ್ ಇಂಥ ಒಂದು ಮಾರಣಾಂತಿಕ ಕಾಯಿಲೆಗಳ ಬ್ಯಾಕ್ಟೀರಿಯಾಗಳ ಶಕ್ತಿ ಹೆಚ್ಚಾಗಿದೆಯಂತೆ. ಇದು ಸಂಶೋಧನೆಯಿಂದ ಪ್ರೂವ್ ಆಗಿದೆ. ಏನಂದರೆ ಈ ಮೊದಲು ಏನು TB ಇದು ಒಂದು ಉದಾಹರಣೆ ಕೊಡೋದಂದರೆ TBಗೆ ಏನು ಔಷಧಿಯನ್ನು ಕೊಡ್ತಿದ್ದಾರೆ, ಈಗ ಆ ಔಷಧಿಗಳು ಪರಿಣಾಮ ಬೀರ್ತಾ ಇಲ್ಲ ಅಂತೆ. ಕ್ಯಾನ್ಸರ್ಗೆ ಏನು ರೋಗ, ಅದಕ್ಕೆ ಏನು ಔಷಧಿ ಕೊಡ್ತಿದ್ದಾರೆ, ಅದು ಔಷಧಿಗೆ ಪರಿಣಾಮ ಬೀರ್ತಾ ಇಲ್ಲ. ಯಾಕಂದರೆ ಈ ಬ್ಯಾಕ್ಟೀರಿಯಾಗಳಿಗೆ ಶಕ್ತಿ ಜಾಸ್ತಿ ಆಗಿಬಿಟ್ಟಿದೆ, ಅವುಗಳು ಶಕ್ತಿಶಾಲಿಯಾಗಿವೆ. ಹಾಗಾಗಿ ಅವುಗಳನ್ನು ಕೊಲ್ಲಬೇಕಾದ್ರೆ ಅದಕ್ಕಿಂತ ಹೆಚ್ಚಿನ ಶಕ್ತಿಶಾಲಿಯಾಗಿರುವಂಥ ಔಷಧಿಯನ್ನು ತಿನ್ನಬೇಕು. ಸ್ನೇಹಿತರೆ, ನಿಮಗೆ ಗೊತ್ತೇ ಇದೆ, ಹೆಚ್ಚು ಹೆಚ್ಚು ಪವರ್ಫುಲ್ ಔಷಧಿಗಳನ್ನ ತಿಂದರೆ
ಮನುಷ್ಯನ ದೇಹ ಏನಾಗಬೇಕು? ಹೌದು, ಉಳಿದವುಗಳಿಗೆಲ್ಲ ಶಕ್ತಿ ಬಂದಿರುತ್ತೆ, ಆದರೆ ನಮಗೆ ಏನಾದರೂ ಸೂಪರ್ ನ್ಯಾಚುರಲ್ ಪವರ್ ಕೊಟ್ಟಿದೆಯಾ ಪ್ರಕೃತಿ? ಇಲ್ಲ. ಮನುಷ್ಯ ಅಂದರೆ ಅವನ ದೇಹಕ್ಕೆ ಇಷ್ಟೇ ಅಂತಲೇ ಒಂದು ರೆಸಿಸ್ಟೆನ್ಸ್ ಪವರ್ ಕೊಟ್ಟಿರ್ತಾರೆ, ಅದನ್ನು ಒಂದು ಔಷಧಿನ ಸೇವಿಸುವಂಥ ಒಂದು ಗುಣ ಕೊಟ್ಟಿರ್ತಾರೆ. ಆದರೆ ಏನಾಗ್ಬಿಡುತ್ತೆ, ನಾವು ಈ ಪವರ್ಫುಲ್ ಇದ್ದರೆ ಸ್ಟ್ರಾಂಗ್ ಮದ್ದುಗಳನ್ನು ತಿಂದ ಬಿಟ್ಟರೆ ನಮ್ಮ ಅಂಗಾಂಗಗಳೆಲ್ಲವೂ ಕೂಡ ಬೇಗ ಹಾಳಾಗುತ್ತೆ, ನಮ್ಮ ಆಯುಷ್ಯ ಕಡಿಮೆ ಆಗ್ತಾ ಬರುತ್ತೆ. ಅದು ಕಣ್ಣಿಗೆ ಕಾಣ್ತಾ ಇದೆ ನೋಡಿ. ಮೊದಲು ನಮ್ಮ ತಾತ ಮುತ್ತಜ್ಜರು 100 ವರ್ಷ ಬದುಕ್ತಾ ಇದ್ರು, ಹೌದು ತಾನೆ? 100 ವರ್ಷ ಆರಾಮವಾಗಿ ಬದುಕ್ತಾ ಇದ್ರು. ಇವಾಗ 40 ದಾಟಿದ್ರೆ ಉಸ್ಸಪ್ಪ ಅಂತೀವಿ. 40ಕ್ಕೆ ಹಾರ್ಟ್ ಅಟ್ಯಾಕ್ ಆಗಕ್ಕೆ ಶುರುವಾಗುತ್ತೆ, BP ಶುಗರ್ ಅಂತೂ ಜೊತೆಗೆ ಬಂದ್ಬಿಡುತ್ತೆ, 40ರ ಜೊತೆಗೆ ಬಂದ್ಬಿಟ್ಟಿರುತ್ತೆ. ಆದರೆ 60 ವರ್ಷ ಬದುಕಿದ್ರೆ 60 ವರ್ಷ ಬದುಕಿದ್ರು ಅಂತ ಆಶ್ಚರ್ಯ ಪಡುವಂಥ ದುಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದ್ದೀವಿ. ಹಾಗಾಗಿ ಈ ರೀತಿ ಅಂದರೆ ಮದ್ದುಗಳನ್ನು ಸೇವಿಸ್ತಿದ್ದೀವಿ, ಮದ್ದುಗಳ ರೂಪದಲ್ಲಿ ಈ ಕೋಳಿಯನ್ನು ಆಹಾರ ಪದಾರ್ಥವನ್ನು ಸೇರಿಸ್ತಿದ್ದೀವಿ. ಆಮೇಲೆ ಕೆಲವರು ಹೇಳ್ಬೋದು, ಇದು ನಾನು ಮಾಂಸಾಹಾರಿ ಅಲ್ಲ, ಹಾಗಾಗಿ ನನಗೆ ಈ ಎಪಿಸೋಡ್ ಬೇಕಾಗಿಲ್ಲ ಅಂತ. ಸ್ನೇಹಿತರೆ, ಬರೀ ಮಾಂಸಾಹಾರಿಗಳಿಗೆ ಮಾತ್ರ ಅಲ್ಲ, ಇಲ್ಲಿ ಸಸ್ಯಾಹಾರಿಗಳು ಕೂಡ ಆತಂಕ ಪಡಬೇಕಾಗುತ್ತೆ. ಯಾಕಂದರೆ ಈ ಕೋಳಿ ಹಿಕ್ಕೆ ಕೃಷಿಗೆ ಬಳಕೆ ಮಾಡಲಾಗುತ್ತೆ, ಬೇರೆ ತೋಟಗಾರಿಕೆಯ ಕೃಷಿಗಳಿಗೆ ಬಳಸಲಾಗುತ್ತೆ. ಆ ಮೂಲಕ ಕೂಡ ಈ ರೆಸಿಸ್ಟೆನ್ಸ್ ಪವರನ್ನು, ರೋಗ ನಿರೋಧಕ ಶಕ್ತಿಯನ್ನು ತಡೆಯುವಂಥ, ಅದನ್ನು ಹಾಳು ಮಾಡುವಂಥ ಈ ಬ್ಯಾಕ್ಟೀರಿಯಾಗಳು ಬರುತ್ತೆ. ಹಾಗಾಗಿ ಇದು ಬರೀ ಮಾಂಸಾಹಾರಿಗಳಿಗೆ ಮಾತ್ರ ಅಂತ ನೀವು ತಿಳ್ಕೊಬೇಡಿ, ಸಸ್ಯಾಹಾರಿಗಳಿಗೂ ಕೂಡ ಇದರಿಂದ ದೊಡ್ಡ ಅಪಾಯ ಕಾದಿದೆ. ಹಾಗಾಗಿ ಈ ರೀತಿ ಮಾಡ್ತಾ ಹೋದರೆ ನಮ್ಮ ಆಯುಷ್ಯ ಕಡಿಮೆ ಆಗುತ್ತೆ, ನಮ್ಮ ದೇಹ ರೋಗದ ಮುದ್ದೆ ಆಗಿ ಬಿಡುತ್ತೆ. ನಮಗೆ ಯಾವ ರೋಗಗಳನ್ನು ಕೂಡ ನಮ್ಗೆ ತಡೆಯುವಂಥ, ನಮ್ಗೆ ಯಾವ ರೋಗಗಳು ಕೂಡ ಬಂದರೂ ಕೂಡ ಅದನ್ನು ಗುಣಪಡಿಸೋಕ್ಕೆ ಹೊಸ ಮದ್ದುಗಳು ಕೂಡ ನಮ್ಮಲ್ಲಿಲ್ಲ. ಒಂದು ನೀವು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನೋಡಿ, ಆ್ಯಂಟಿಬಯೋಟಿಕ್ಗಳ ಸಂಶೋಧನೆ ಇದೆಯಲ್ಲ, ಅದು ತುಂಬ ನಿಧಾನವಾಗಿ ಹೋಗ್ತಾ ಇದೆ. ನೀವು ಕೊರೋನಾದಲ್ಲೇ ನೋಡಿರ್ಬೋದು, ಅದಕ್ಕೆ ಮದ್ದಿಗಾಗಿ, ಅದಕ್ಕೆ ವ್ಯಾಕ್ಸಿನ್ಗಾಗಿ ಎಷ್ಟು ಒದ್ದಾಟ ಮಾಡಿದ್ವಿ. 2 ವರ್ಷ ಒದ್ದಾಟ ಮಾಡಬೇಕಾಗಿತ್ತು. ಅದೇ ರೀತಿ ಆ್ಯಂಟಿಬಯೋಟಿಕ್ ಒಂದು ರೋಗಕ್ಕೆ ಹೊಸ ಆ್ಯಂಟಿಬಯೋಟಿಕ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಮತ್ತು ನಮ್ಮ ಭಾರತದಂಥ ದೇಶದಲ್ಲಿ ಆ್ಯಂಟಿಬಯೋಟಿಕ್ಗಳ ಸಂಶೋಧನೆ ಅದು ನಿರಂತರವಾಗಿ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಿತ್ಯ ಹೊಸ ರೋಗಗಳು ಕಾಣಿಸ್ಕೊಳ್ತವೆ, ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತವೆ. ಅದರಲ್ಲೂ ಮಕ್ಕಳಲ್ಲಿ ಹೊಸ ರೋಗಗಳು ಕಾಣಿಸ್ಕೊಳ್ತವೆ. ಅದರಿಂದಾಗಿ ಅವರು ಎಷ್ಟೋ ಮಕ್ಕಳು ರೋಗಕ್ಕೆ ಮದ್ದೇ ಸಿಗದೆ ಸತ್ತೇ ಹೋಗ್ಬಿಟ್ಟಿದ್ದಾರೆ. ಆ ಅಂಕಿವಂಶವೇ ಗೊತ್ತಾಗಲ್ಲ. ಏನೋ ಬಂತಂತೆ, ಜ್ವರ ಬಂತಂತೆ, ಸತ್ತು ಹೋದ್ರಂತೆ, ಅದೇನೋ ಹೊಟ್ಟೆ ನೋವು ಬಂತಂತೆ, ಸತ್ತು ಹೋದ್ರಂತೆ ಅಂತ. ಯಾಕಂದರೆ ಆ ರೋಗ ಏನು, ಅದಕ್ಕೇನು ಔಷಧಿ ಕೊಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಇದು ನಮಗೆ ಇದರಿಂದ ಬರುವಂಥ ಅಪಾಯ. ಸರಳವಾಗಿ ಹೇಳಬೇಕಂದ್ರೆ ಇಷ್ಟೇ, ನಿಮಗೆ ಬರುವಂಥ ರೋಗ ಅದಕ್ಕೆ ಮದ್ದೇ ತಾಟಲ್ಲ, ಅದು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಸಾವಿಗೆ ಶರಣಾಗಬೇಕಾಗತ್ತೆ. ಇದು ಈ ಕೋಳಿಯ ಉದ್ಯಮದಲ್ಲಿ ಬಳಸುವಂಥ ಆ್ಯಂಟಿಬಯೋಟಿಕ್ಗಳಿಂದಾಗುವಂಥ ದುಷ್ಪರಿಣಾಮ. ಹಾರ್ಮೋನ್ ಸ್ಟಿರಾಯ್ಡ್ ಬಳಸ್ತಾರಾ? ಇನ್ನೊಂದು ಮುಖ್ಯವಾಗಿ ಪ್ರಶ್ನೆ ಕೋಳಿಯ ವಿಚಾರಕ್ಕೆ ಬಂದಾಗ, ಹಾರ್ಮೋನ್ ಸ್ಟಿರಾಯ್ಡ್ ಬಳಸ್ತಾರಾ ಅಂತ ನನಗೂ ಕೂಡ ತುಂಬ ತಪ್ಪು ಕಲ್ಪನೆ ಇತ್ತು. ಏನಂದರೆ ಹಾರ್ಮೋನ್ ಮತ್ತು ಸ್ಟಿರಾಯ್ಡ್ ಬಳಸ್ತಾರೆ ಅನ್ನುವಂಥದ್ದು. ಆದರೆ ಇತ್ತೀಚಿನ ಅಧ್ಯಯನಗಳ ಬಳಿಕ ಆದರೆ ಬಳಸ್ತಿರ್ಲಿಲ್ಲ ಅಂತಲ್ಲ, 1950ರ ಹಿಂದೆ ಅಮೇರಿಕಾದಲ್ಲಿ ಇದರದ್ದು ಅವ್ಯಾಹತ ಬಳಕೆ ಇತ್ತು. ಆದರೆ ನಂತರ ಅದನ್ನು ಬ್ಯಾನ್ ಮಾಡಲಾಯಿತು. ಯಾವುದೇ ಕಾರಣಕ್ಕೂ ಕೂಡ ಕೋಳಿಯ ತೂಕ ಹೆಚ್ಚಿಸೋಕ್ಕೆ, ಅದರ ಗ್ರೋತ್, ಅದರ ಬೆಳವಣಿಗೆ ಹೆಚ್ಚಿಸೋಕ್ಕೆ ಹಾರ್ಮೋನ್ ಅಥವಾ ಸ್ಟಿರಾಯ್ಡ್ ಬಳಕೆ ಮಾಡಬಾರ್ದು ಅಂತ. ಆದರೆ ಅದರ ಬಳಕೆ ಒಂದಿಷ್ಟು ದಿನ ಬಂದಿತ್ತು. ಆಮೇಲೆ ಅದು ಏನು ಅಷ್ಟೊಂದು ಲಾಭದಾಯಕ ಅಲ್ಲ. ಯಾಕಂದರೆ ಹಾರ್ಮೋನ್ ಏನಿದೆ ಅದು ಅತ್ಯಂತ ಕಾಸ್ಟ್ಲಿ ಇರುವಂಥದ್ದು. ಹಾಗಾಗಿ ಅಷ್ಟು ದೊಡ್ಡ ಉದ್ಯಮ, ಅಷ್ಟು ಕೋಳಿಗಳಿಗೆ ದಿನಕ್ಕೆ 2 ಸಲ ಹಾರ್ಮೋನನ್ನು ಚುಚ್ಚೋಕ್ಕಾಗಲ್ಲ, ಅದನ್ನು ಕೊಡೋಕ್ಕಾಗಲ್ಲ, ಅದು ಕಾಸ್ಟ್ಲಿ ಆಗುತ್ತೆ. ಈ ಹಾರ್ಮೋನ್ ಏನಂದರೆ ಕೋಳಿಯ ತೂಕಕ್ಕೆ, ಅಂದರೆ ಕೋಳಿಯ ಬೆಲೆಗಿಂತ ಜಾಸ್ತಿ ಆಗುತ್ತೆ. ಹಾಗಾಗಿ ಹಾರ್ಮೋನ್ ಬಳಕೆ ಇದೆ ಅನ್ನುವಂಥದ್ದು ಅದೊಂಥರ ಅಂದರೆ ಮಿಥ್ಯ ಆಗಿದೆ ಅದು. ಮತ್ತು ಸ್ಟಿರಾಯ್ಡ್ ಬಳಕೆ ಕೂಡ ಅಷ್ಟೇ, ಅದನ್ನು ಕೋಳಿ ಸಾಕಾಣಿಕೆಗೆ ಹೆಚ್ಚಾಗಿ ಬಳಸಲ್ಲ. ಆದರೆ ಆ್ಯಂಟಿಬಯೋಟಿಕ್ಗಳ ಬಳಕೆ ಇವತ್ತಿಗೂ ಇದೆ, ನಿರಂತರವಾಗಿದೆ. ಆದರೆ ಏನು ಮಾಡ್ತಾರೆ, ಇತ್ತೀಚಿನ ದಿನಗಳಲ್ಲಿ ನೀವು ಲೇಬಲ್ಗಳನ್ನು ನೋಡ್ಬೋದು, ನೋ ಹಾರ್ಮೋನ್, ಕೋಳಿಗಳಿದ್ರಲ್ಲೇ ಹಾಕ್ತಾರೆ ನೋ ಹಾರ್ಮೋನ್, ನೋ ಸ್ಟಿರಾಯ್ಡ್ ಅಂತ. ಜೊತೆಗೆ ಈಗ ಹೊಸತು ಟ್ರೆಂಡ್ ಶುರು ಮಾಡಿದ್ದಾರೆ, ಸ್ಟಿರಾಯ್ಡ್ ಬಳಕೆ ಮಾಡಲ್ಲ ಅಂತ ಬೇರೆ ಬೇರೆ ರೀತಿಯಲ್ಲಿ ಲೇಬಲ್ ಹಾಕ್ತಾರೆ. ನಾವು ಸ್ಟಿರಾಯ್ಡ್ ಬಳಕೆ ಕಡಿಮೆ ಮಾಡ್ತೀವಿ, ಅಥವಾ ಗ್ರೋತಿಗೆ ಸ್ಟಿರಾಯ್ಡನ್ನು ಹಾಕ್ತಾ ಇಲ್ಲ ಅಂತ. ಬಟ್ ಸ್ಟಿರಾಯ್ಡನ್ನು ಬಳಸ್ತಾರೆ. ಅದನ್ನಂದರೆ
ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ರೀತಿಯಲ್ಲಿ ಬಳಸ್ತೀವಿ, ಆದರೆ ಗ್ರೋತಿಗೆ ಬಳಸಲ್ಲ, ಅದಕ್ಕೆ ಬಳಸಲ್ಲ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ಇಲ್ಲಿ ಆ್ಯಂಟಿಬಯೋಟಿಕ್ಕೇ ನಮ್ಮ ಆಹಾರವನ್ನು ಹಾಳು ಮಾಡುತ್ತಿರೋದು. ಆಹಾರದ ಮೂಲಕ ನಮಗೆ ವಿಷ ತಿನ್ನಿಸುವಂಥ ಕೆಲಸ ಆಗ್ತಿದೆ. ಸ್ಟಿರಾಯ್ಡ್ ಮತ್ತು ಹಾರ್ಮೋನ್ ಅಲ್ಲ. ಮೆಡಿಸಿನ್ ಮುಕ್ತ ಕೋಳಿ ತಿನ್ನಿ. ಕೊನೆಯದಾಗಿ ಸ್ನೇಹಿತರೆ, ಹಾಗಾದರೆ ನಾವೇನು ತಿನ್ನಬೇಕು? ಯಾವ ರೀತಿಯ ಚಿಕನ್ ತಿನ್ನಬೇಕು? ಮೇಡಮ್ ಅಂತೂ ಈಗ ಹೇಳ್ತೀರಾ, ಹೆದರಿಸ್ತೀರಾ, ನೀವು ಕಿಲ್ಲರ್ ಅಂದ್ಬಿಡ್ತೀರಾ, ಹಂಗಂತೀರಾ ಹಿಂಗಂತೀರಾ. ಮತ್ತೆ ಹಾಗಾದರೆ ನಾವೇನು ತಿನ್ನಬೇಕು? ನಮಗೆ ಕೋಳಿ ಬೇಕೇ ಬೇಕು, ಚಿಕನ್ ತಿನ್ನಲೇಬೇಕು, ಊಟ ಸೇರಲ್ಲ ಅಂದ್ಬಿಡ್ತೀರಾ. ಹಾಗಾದ್ರೆ ಏನು ತಿನ್ನಬೇಕು ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ಕಾಡ್ಬೋದು. ಸ್ನೇಹಿತರೆ, ನನಗೆ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ. ನೀವು ತಿನ್ನೋದ್ರ ಬಗ್ಗೆ ನನಗೆ ಯಾವ ಒಂದು, ನೀವು ಈ ಮೇಡಮ್ ನಮ್ಮ ತಿನ್ನೋದಕ್ಕೆ ಕಲ್ಲು ಹಾಕ್ತಾರೆ ಅಂತ ಹೇಳ್ತೀರಲ್ಲ, ಖಂಡಿತ ನೀವು ತಿನ್ನಬಾರ್ದು ಅನ್ನುವಂಥ ಯಾವ ಉದ್ದೇಶವೂ ನನಗಿಲ್ಲ. ಆದರೆ ತಿನ್ನುವಾಗ ಆರೋಗ್ಯಪೂರ್ಣವಾದ ಆಹಾರ ತಿನ್ನೋಣ. ಆ ಆಹಾರ ನಮ್ಮ ದೇಹ, ನಮ್ಮ ಆಯಸ್ಸನ್ನು ಹೆಚ್ಚು ಮಾಡಲಿಕ್ಕೆ ಸಹಕಾರಿಯಾಗಿರಬೇಕು. ಅದು ಬಿಟ್ಟು ನಮಗೆ ಇನ್ನಷ್ಟು ರೋಗ ಕೊಟ್ಟು ನಮ್ಮ ಆಯಸ್ಸನ್ನು ಕಡಿಮೆ ಮಾಡಿ, ನಮಗೆ ಮಾತ್ರ ಅಲ್ಲ ಮನೆಯವರಿಗೆಲ್ಲ ಟೆನ್ಷನ್ ಕೊಡುವಂಥ ಆಹಾರ ಆಗಬೇಕಾ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ, ಆ ಜಾಗೃತಿ ಮೂಡುವ ಸಲುವಾಗಿ ನಾವು ಈ ಎಪಿಸೋಡನ್ನು ಮಾಡ್ತಿರೋದು. ನೋಡಿ ಸ್ನೇಹಿತರೆ, ಈ ಕುಕ್ಕುಟೋದ್ಯಮಕ್ಕೆ ಸರ್ಕಾರ ಸ್ಟ್ರಿಕ್ಟಾಗಿ ಒಂದು ನಿಯಂತ್ರಣವನ್ನು ತರಲೇಬೇಕಾಗಿದೆ. ಏನಂದರೆ, ಯಾವುದೇ ಕಾರಣಕ್ಕೂ ಕೂಡ ಆ್ಯಂಟಿಬಯೋಟಿಕ್ಗಳನ್ನು ಬಳಸದೆ ನ್ಯಾಚುರಲ್ ಆಗಿ ಸಾಕಷ್ಟು ಔಷಧಿಗಳು ಸಿಗ್ತಾ ಇವೆ, ಸಾಕಷ್ಟು ಪ್ರಯೋಗಗಳು ಆಗಿವೆ. ಅದಕ್ಕೊಂದು ಒಂದು ನಿಯಂತ್ರಣ ಹಾಕಲಿ. ನೋಡಿ, ಒಂದಿಷ್ಟು ಪ್ರಮಾಣದಲ್ಲಿ ಆ್ಯಂಟಿಬಯೋಟಿಕ್ ಇದ್ದರೆ ಅದನ್ನು ಸಹಿಸ್ಕೊಳ್ಳುವಂಥ, ಅದನ್ನು ಬೇಯಿಸಿದಾಗ ಅಥವಾ ಬೇರೆ ಬೇರೆ ವಿಧಾನದಲ್ಲಿ ಅದು ಕಡಿಮೆ ಪ್ರಮಾಣದ, ಅದರ ಏನು ಪ್ರಭಾವ ಇದೆಯಲ್ಲ ಅದು ಕಡಿಮೆ ಆಗುತ್ತೆ. ಆದರೆ ಏನು ಗೊತ್ತಾ, ಈ ಉದ್ಯಮಗಳು ಸ್ವಾರ್ಥಕ್ಕೋಸ್ಕರ ಎಷ್ಟು ತೂಕ ಜಾಸ್ತಿ ಆಗುತ್ತೆ, ಎಷ್ಟು ಕೋಳಿಗಳು ಜೀವಂತವಾಗಿರುತ್ತೆ, ಅಷ್ಟು ಲಾಭ ಅನ್ನೋ ಕಾರಣಕ್ಕೋಸ್ಕರ ಬೇಕಾಬಿಟ್ಟು ಈ ಆ್ಯಂಟಿಬಯೋಟಿಕ್ಗಳನ್ನು ಬಳಸ್ತಾರೆ. ಅಂದರೆ ರೋಗ ನಿರೋಧಕ ಔಷಧಿಗಳನ್ನು ಬಳಸ್ತಾರೆ. ಇದಕ್ಕೆ ನಿಯಂತ್ರಣ ಹಾಕಬೇಕು, ಇದಕ್ಕೆ ತಡೆ ಹಾಕಬೇಕು. ಆವಾಗ ಒಂದಿಷ್ಟು ನಾವು ದುಷ್ಪರಿಣಾಮವನ್ನು ಕಡಿಮೆ ಮಾಡ್ಬೋದು. ಹಾಗಾಗಿ ನೀವು ಒಂದು ವೇಳೆ ಕೋಳಿಯನ್ನು ತಗೊಳಕ್ಕೆ ಹೋಗ್ತೀರಂದರೆ, ನಮ್ಮ ಇಂಡಿಯಾದಲ್ಲಂತೂ ಅಂಥ ಕ್ರಮಗಳಿಲ್ಲ. ಯಾಕಂದರೆ ನಾವೇನಿದ್ರು ಕೂಡ ಕೋಳಿ ಅಂಗಡಿಗೆ ಹೋಗ್ತೀವಿ, ಅವನು ಕೋಳಿ 2 kg ಅಂತೀವಿ, ಅವನು ಆ ಕೆಜಿನ ಹಾಕ್ತಾನೆ, ತೊಗೊಂಡು ಬರ್ತಾನೆ. ನಮಗೆ ಅದು ಆ್ಯಂಟಿಬಯೋಟಿಕ್ ಇದೆಯಾ ಇಲ್ವಾ, ಗೀಬುಲ್ ಅದು ಇನ್ನೂ ಬಂದಿಲ್ಲ ಸಿಸ್ಟಮ್, ಹೌದು ತಾನೆ? ಸೊ ಆದರೆ ಆದಷ್ಟು ನಾಟಿ ಕೋಳಿಗಳನ್ನು ಬಳಸಿ. ಈ ನಾಟಿ ಕೋಳಿಗಳು ಸ್ವಚ್ಛಂದವಾಗಿ ಓಡಾಡಿಕೊಂಡು ಹೆಚ್ಚಾಗಿ ಅವುಗಳಿಗೆ ಬೇಕಾದ ಪ್ರಕೃತಿಯಲ್ಲಿರುವಂಥ ಹುಳ ಹುಪ್ಪಟೆ ಅದು ಕಾಳು ಈಳು ತಿಂದು ಬದುಕಿರ್ತವೆ. ಅವುಗಳು ತುಂಬ ಆರ್ಗ್ಯಾನಿಕ್ ಆಗಿ ಇರ್ತವೆ. ಹಾಗಾಗಿ ಆದಷ್ಟು ನಾಟಿ ಕೋಳಿಗಳನ್ನು ಪ್ರಿಫರ್ ಮಾಡಿ. ಆದರೆ ನೀವು ಇನ್ನೂ ಪ್ರಶ್ನೆ ಕೇಳ್ಬೋದು, ಮೇಡಮ್ ನಾಟಿ ಕೋಳಿಯಲ್ಲಿ ಈಗ ನಕಲಿ ಬಂದಿಲ್ವ ಅಂತ. ಬಂದಿದೆ, ಅಲ್ಲೂ ಕೂಡ ಕಲರ್ ರೀತಿಯಲ್ಲಿ ಅಥವಾ ಇಂಥ ಆ್ಯಂಟಿಬಯೋಟಿಕ್ಗಳನ್ನು ಕೊಟ್ಟು ಬೆಳೆಸುವಂಥ ಪ್ರಕ್ರಿಯೆಯೂ ಬೆಳೆದಿದೆ. ಹಾಗಾಗಿ ಒಂದಂದರೆ ನೀವು ದಿನಾ ಕೋಳಿಯನ್ನು ತಿನ್ನೋದು, ಬ್ರಾಯ್ಲರ್ ಚಿಕನೇ ಬೇಕು. ಈಗಿನ ಮಕ್ಕಳಿಗೆ ನಾಟಿ ಕೋಳಿ ಇಷ್ಟ ಆಗಲ್ಲ, ಯಾಕಂದರೆ ಅದರಲ್ಲಿ ಎಲುಬಿರುತ್ತೆ, ಮಾಂಸ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದು ಇಷ್ಟಪಡಲ್ಲ. ಆದರೆ ಆದಷ್ಟು ನಾಟಿ ಕೋಳಿಗೆ ಪ್ರಿಫರ್ ಮಾಡಿ. ಹೇಳಿ ಅವರಿಗೆ, ನೋಡು ಇಂತಿಂಥ ದುಷ್ಪರಿಣಾಮ ಇದೆ, ಇದರಿಂದ ಈ ರೀತಿ ತೊಂದರೆ ಆಗುತ್ತೆ, ಹಾಗಾಗಿ ನೀವು ಆದಷ್ಟು ನಾಟಿ ಕೋಳಿಯನ್ನೇ ತಿನ್ನೋಣ ಅಂತ ನಾಟಿ ಕೋಳಿಯನ್ನೇ ತಿನ್ನಿ. ನೀವು ವಾರ ಇಡೀ ತಿನ್ನೋದಕ್ಕಿಂತ ವಾರದಲ್ಲಿ 1 ಸಲನೋ ಅಥವಾ ತಿಂಗಳಿಗೆ 2 ಸಲನೋ ಈ ರೀತಿಯ ಹ್ಯಾಬಿಟನ್ನು ಮಾಡಿದ್ರೆ ಒಳ್ಳೆಯದು. ಇಲ್ಲದಿದ್ದರೆ ಇದೇ ರೀತಿ ನಿತ್ಯ ನೀವು ಕೋಳಿಯನ್ನು, ಮೆಡಿಸಿನ್ ಯುಕ್ತ ಕೋಳಿಯನ್ನು ತಿಂತಾ ಹೋದರೆ ಆರೋಗ್ಯ ಹಾಳಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಸರ್ಕಾರಕ್ಕೆ ಕೂಡ ನಾವು ಏನು ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಈ ರೋಗ ನಿರೋಧಕ ಔಷಧಿಗಳ ಬಳಕೆ ಮೇಲೆ ನಿಯಂತ್ರಣ ಹೇರಿ. ನಮ್ಮ ಜನರ ಆರೋಗ್ಯ ಮುಖ್ಯ. ಉದ್ಯಮ ಬೆಳೆಯುತ್ತೆ ಹೋಗುತ್ತೆ, ಆರ್ಥಿಕತೆ ಮೇಲೆ ಪೆಟ್ಟು ಬೀಳುತ್ತೆ ಅಂತ ಹೇಳಿಕೊಂಡು ಆ ಆರ್ಥಿಕತೆಯ ಬೆಳವಣಿಗೆ ಇಲ್ಲಿ ಜನರ ಆರೋಗ್ಯ ಹಾಳಾಗಿ ಆಗುವಂಥ ತೊಂದರೆ ಇದೆಯಲ್ಲ, ಅದು ಎಷ್ಟು ಅಪಾಯಕಾರಿ, ಅದು ಆರ್ಥಿಕತೆಯ ಮೇಲೆ ಎಷ್ಟೊಂದು ಹೊರೆ ಬೀಳುತ್ತೆ. ಅದನ್ನು ನಾವು ತಡಿಬೇಕು. ಫಸ್ಟ್ ಜನರ ಆರೋಗ್ಯ ವೃದ್ಧಿ ಆಗಬೇಕು, ಜನ ಚೆನ್ನಾಗಿರಬೇಕು, ಆಮೇಲೆ ಉದ್ಯಮ ತನ್ನಷ್ಟಕ್ಕೆ ಚೆನ್ನಾಗಿ ಬೆಳೆಯುತ್ತೆ. ಆರೋಗ್ಯಪೂರ್ಣವಾದ ಉದ್ಯಮ ಏನಿದೆ ಅದು ಯಾವತ್ತಿದ್ರೂ ಕೂಡ ಸಮಾಜಕ್ಕೆ ಪೂರಕವಾಗಿರುತ್ತೆ. ಸ್ವಾರ್ಥಭರಿತ ಲೋಲುಪತೆಯಿಂದ ಕೂಡಿರುವಂಥ ಉದ್ಯಮ ಯಾವತ್ತೂ ಒಳ್ಳೆಯದಲ್ಲ. ಅದರಿಂದ ಸಮಾಜ ಹಾಳಾಗುತ್ತೆ, ಜನರ ಸ್ವಾಸ್ಥ್ಯ ಹಾಳಾಗುತ್ತೆ. ಹಾಗಾಗಿ ಸರ್ಕಾರ ದಯವಿಟ್ಟು ಇಂಥ ಉದ್ಯಮದ ಮೇಲೆ ಕಣ್ಗಾವಲಿಟ್ಟು ಈ ಆ್ಯಂಟಿಬಯೋಟಿಕ್ ಬಳಕೆಯನ್ನು ಒಂದು ನಿಯಂತ್ರಣ ಮಾಡಿ, ಇಲ್ಲದ್ರೆ ಬ್ಯಾನ್ ಮಾಡಿ ಅನ್ನುವಂಥ ಆಗ್ರಹವನ್ನು ಮಾಡಬೇಕಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬ್ರಾಯ್ಲರ್ ಕೋಳಿ ಯಾವ ರೀತಿ ಕಿಲ್ಲರ್ ಆಗಿ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಂಡು ನಿಮ್ಮ ಆಹಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೋಳಿಯನ್ನು ತಿನ್ನಬೇಕು, ಎಂಥ ಕೋಳಿಯನ್ನು ತಿನ್ನಬೇಕು, ಯಾವ ಕೋಳಿನ ಆರಿಸ್ಕೋಬೇಕು ಅನ್ನುವಂಥದ್ದನ್ನು ನೀವು ಡಿಸೈಡ್ ಮಾಡಿ ಆರೋಗ್ಯವಾಗಿರಿ. 100 ವರ್ಷ ಬಾಳೆ ಅನ್ನೋದೇ ನಮ್ಮ ಆಸೆ.
ಇದು ಈ ಹೊತ್ತಿನ ಡರ್ಟಿ ಫುಡ್ ಸೀಕ್ರೆಟ್. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ಜೊತೆಗೆ ಅಕ್ರಮ ಕಲಬೆರಕೆಯ ದಂಧೆ ನಡೆದಿದ್ರೆ ನಮ್ಮನ್ನು ಸಂಪರ್ಕಿಸಿ. ವಿಜಯ ಟೈಮ್ಸ್ ಕವರ್ ಸ್ಟೋರಿ ವಿಭಾಗ 478 ಫಸ್ಟ್ ಫ್ಲೋರ್ 80 ಫೀಟ್ ರೋಡ್ 6th ಬ್ಲಾಕ್ ಕೋರಮಂಗಲ ಬ್ಯಾಂಗ್ಳೂರ್ 560095. ನಮ್ಮ ಇಮೇಲ್ ವಿಳಾಸ coverstory@vijaytimes.com. ಸ್ನೇಹಿತರೆ, ಭ್ರಷ್ಟಾಚಾರ ಇರಲಿ, ಕಲಬೆರಕೆ ಇರಲಿ, ಇದರ ವಿರುದ್ಧ ವಿಜಯ್ ಟೈಮ್ಸ್ ನಿರಂತರವಾಗಿ ದನಿ ಎತ್ತುತ್ತಾನೆ ಇರುತ್ತೆ. ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಸದಾ ನಮಗಿದೆ. ಅದರ ಜೊತೆಗೆ ನಮಗೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲವನ್ನು ಕೊಡಿ. ನಮಗೆ ನಮ್ಮ ವಾರ್ಷಿಕ ಚಂದಾದಾರರಾಗಿ ವರ್ಷಕ್ಕೆ 365 ರೂಪಾಯಿ ಕೊಟ್ಟು ನಮ್ಮ ವಿಜಯ್ ಟೈಮ್ಸ್ ಕುಟುಂಬದ ಸದಸ್ಯರಾಗಿ. ಜೊತೆಗೆ ನಾನೊಂದು ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ನಿಮ್ಮಲ್ಲಿ ಯಾರಾದರೂ ಕೂಡ ವಿಜಯ್ ಟೈಮ್ಸ್ನ ವರದಿಗಾರ, ವಿಜಯ್ ಟೈಮ್ಸ್ನ ಪ್ರತಿನಿಧಿ ಅಂತ ಹೇಳಿಕೊಂಡು ನಿಮ್ಮನ್ನು ವಂಚಿಸೋದು, ನಿಮ್ಮಲ್ಲಿ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡೋದು ಅಥವಾ ವರದಿಗೆ ಹಣ ಕೇಳುವಂಥ ಯಾವ ಪ್ರಕರಣ ನಡೆದರೂ ಕೂಡ ದಯವಿಟ್ಟು ಅಂಥವರ ವಿರುದ್ಧ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಡಿ ಅಥವಾ ನಮಗೆ ಮಾಹಿತಿಯನ್ನು ಕೊಡಿ. ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ. ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್.